ಅದರಲ್ಲೂ ಕೂಡ ಮೈಸೂರು ಕ್ಷೇತ್ರ ಈಗ ಸಾಕಷ್ಟು ಕೇಂದ್ರ ಬಿಂದುವಾಗಿದೆ. ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಮೈಸೂರು ಕ್ಷೇತ್ರದ ಬಗ್ಗೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ದೇವೇಗೌಡರು ಮೈಸೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರಿನ ರಾಜಕೀಯ ಲೆಕ್ಕಾಚಾರಗಳು ಏನೇನು, ಪ್ರತಾಪ್ ಸಿಂಹ ಅವರು ಈ ಸಲ ಗೆಲ್ಲೋದಕ್ಕೆ ಏನ್ ಮಾಡಿದ್ದಾರೆ, ಅವರ ಆದ್ಯತೆಗಳು ಏನೇನು, ಯಾವ ರೀತಿಯಾಗಿ ರಾಜಕೀಯ ಅಸ್ತ್ರ ಈ ಸಲ ಅವರ ಬತ್ತಳಿಕೆಯಲ್ಲಿದೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸಂಸದರ ಅನುದಾನವನ್ನು ಬಳಕೆ ಮಾಡೋದ್ರಲ್ಲಿ ನೀವೇ ನಂಬರ್ 1 ಅಂಕಿಅಂಶಗಳ ಪ್ರಕಾರ ಕಂಗ್ರಾಚ್ಯುಲೇಷನ್ಸ್ ನಿಮಗೆ. ಇದುವೇ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ ಹೇಗೆ? ಇಲ್ಲ, ಇದು ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿ ಅನ್ನೋದು ಒಂದು 25 ಕೋಟಿ ಇರ್ತದೆ. ಅದರ ಸದ್ಬಳಕೆ ಮಾಡೋದು ಕೂಡ ಬಹಳ ಜಾಣ್ಮೆ, ಬಹಳ ಹಾರ್ಡ್ ವರ್ಕ್ ಬೇಕಾಗ್ತದೆ. ಅದರಲ್ಲಿ ನನಗೆ ಖುಷಿ ಕೊಡೋ ವಿಚಾರ ಏನು ಅಂತಂದ್ರೆ, ಕಳೆದ 5 ವರ್ಷಗಳಲ್ಲಿ ನಾನು ಅದ್ರ ಒಂದೊಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರ ಫೈಲ್ ಫಾಲೋ ಅಪ್ ಮಾಡಿ ಅದರದ್ದು ಅನುಷ್ಠಾನದಲ್ಲಿ ಆಸಕ್ತಿ ತೋರಿದ್ರಿಂದಾಗಿ ಇವತ್ತು ಕರ್ನಾಟಕದ 28 ಜನ ಎಂಪಿಗಳಲ್ಲಿ ನಂಬರ್ 1 ಅಂತ ಸ್ಥಾನ ಬಂದಿದೆ. ನಾನು ಜನ ನನಗೇನು ಎನ್ಕರೇಜ್ ಮಾಡಿದರೆ, ನನ್ನ ಹಿಂದೆ ಬಿದ್ದು ನನ್ನ ಹತ್ರ ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಾನು ಸಂಸದನಾಗಿ ಮೈಸೂರಿನ ಅಭಿವೃದ್ಧಿಗೆ ಏನ್ ಮಾಡಿದ್ದೀನಿ ಅನ್ನೋದೇ ಮುಂದಿನ ನನ್ನ ಚುನಾವಣೆಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಿ ನನಗೆ ಖಚಿತವಾಗಿ ಅನ್ಸುತ್ತೆ. ಅಭಿವೃದ್ಧಿ ಕೆಲಸಗಳಿಂದಾನೇ ಜನ ನಿಮ್ಗೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತೆ, ಅಥವಾ ಅಭಿವೃದ್ಧಿ ಕೆಲಸಗಳು ನೀವು ಅಂದುಕೊಂಡಂತಹ ನಿರೀಕ್ಷಿತ ಮಟ್ಟದಲ್ಲಿ ಆಗಿದೆಯಾ? ಒಬ್ಬ ರಾಜಕಾರಣಿ ಆದವನು ಒಂದು ಚುನಾವಣೆ ಗೆದ್ದಾದ ಕೂಡಲೇ ಮುಂದಿನ ಚುನಾವಣೆಗೆ ಪ್ರಿಪರೇಷನ್ ಮಾಡ್ತಾನೆ ಅಂತಲೇ ಒಂದು ಮಾತಿದೆ. ಅದೇ ರೀತಿ ಒಬ್ಬ ಮುತ್ಸದ್ದಿ ಆದವನು ಮುಂದಿನ ತಲೆಮಾರಿನ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ಹೇಳಿ ಅದು ಒಂದು ಮಾತಿದೆ. ನರೇಂದ್ರ ಮೋದಿ ಅವರು ಒಬ್ಬ ಮುತ್ಸದಿ ತರ ಮುಂದಿನ ತಲೆಮಾರಿನ ಬಗ್ಗೆ ಯೋಚನೆ ಮಾಡ್ತಾರೆ. ಅಂತಹ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡ್ತಿರೋ ನಾನು ಮೈಸೂರಿನ ಭವಿಷ್ಯದ ಅಭಿವೃದ್ಧಿಯ ಬಗ್ಗೆ, ಬದಲಾವಣೆಯ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಸಾಮಾನ್ಯವಾಗಿ ಏನೋ ಅಭಿವೃದ್ಧಿ ಕಾರ್ಯದಿಂದಲೇ ಚುನಾವಣೆ ಗೆಲ್ಲಕ್ಕಾಗುತ್ತಾ ಅಂತ ಕೇಳಿದ್ರೆ ಆಗುತ್ತೆ. ಆದ್ರೆ ಇಲ್ಲಿವರೆಗೂ ರಾಜಕಾರಣಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಮುಂದಿನ ಚುನಾವಣೆಗೆ ಅಷ್ಟೇ ಪ್ರಿಪರೇಷನ್ ಮಾಡಿದ್ದಾರೆ. ಮುಂದಿನ ಚುನಾವಣೆಗೆ ಏನ್ ಪ್ರಿಪರೇಷನ್ ಮಾಡಬೇಕು, ತನ್ನ ಜೊತೆ ಎಷ್ಟು ಜಾತಿ ಜನಾಂಗಗಳನ್ನು ತನ್ನ ಕಲೆ ನಾನು ಒಟ್ಟು ಹಾಕೊಳ್ಳಕ್ಕಾಗುತ್ತೆ, ಈ ಕ್ಯಾಸ್ಟ್ ಪಾಲಿಟಿಕ್ಸ್ ಯಾವ ರೀತಿ ರಾಜಕೀಯದಲ್ಲಿ ಹಿಂದಿನ ಎಲೆಕ್ಷನ್ ಎಲ್ಲ ನೋಡಿದಾಗ ಪ್ರತಾಪ್ ಸಿಂಹ ಅವರ ಹೆಸರು ಪ್ರತಾಪ್ ಸಿಂಹ ಗೌಡ ಆಗಿ ಪರಿವರ್ತನೆ ಆಗುತ್ತೆ. ಆ ರೀತಿಯಂತಹ ಲೆಕ್ಕಾಚಾರಗಳು ನಡೆಯುತ್ತೆ. ಇದನ್ನ ನನ್ನ ವಿರುದ್ಧ ಸ್ಪರ್ಧಿಸಿದಂತಹ ವಿಶ್ವನಾಥ್ ಅವರು ಈ ರೀತಿ ಒಂದು ಕ್ಯಾಸ್ಟ್ ಲೆವೆಲ್ ಅಲ್ಲಿ ಪೋಲರೈಸ್ ಮಾಡಬೇಕು ಅಂತ ಹೇಳಿ ಅವರು ಅಸ್ತ್ರವಾಗಿ ಬಳಸಿದ್ರೆ ಹೊರತು, ಇವತ್ತು ನನ್ನ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡಿರುವಂತದ್ದು ಇರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತೆಗೆದುಬಿಡಿ ಪ್ರತಾಪ್ ಸಿಂಹಾಗೆ ಇದೀನಿ ಹೊರತು ನಾನು ಯಾವತ್ತೂ ಕೂಡ ಹೆಸರಿನ ಮುಂದೆ ಜಾತಿನ ತರುವಂತ ಪ್ರಯತ್ನ ಮಾಡಿಲ್ಲ. ಅದನ್ನ ನನ್ನನ್ನ ರಜಪೂತ್ ಅಂತ ಕರೆದಿರೋರು ಇದ್ದಾರೆ, ಅವನು ಎಲ್ಲಿಯವನವನು ಗೊತ್ತೇ ಇಲ್ಲ ಅಂತ ಹೇಳಿ ಇದೆಲ್ಲಾ ಪ್ರಚಾರನು ಕೂಡ ನನ್ನ ವಿರೋಧಿಗಳು ಮಾಡಿದ್ರು. ಅದರಲ್ಲಿ ಯಾವ್ದ್ರಲ್ಲೂ ಸಫಲರಾಗಲಿಲ್ಲ. ಮೈಸೂರು ಜನ ಮತ್ತು ಕೊಡಗಿನ ಜನ ನನಗೆ ಆಶೀರ್ವಾದ. ಎಲ್ಲೋ ಒಂದ್ ಕಡೆ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ, ಎಲ್ಲೋ ಎಷ್ಟೇ ಅನುದಾನ ಬಂದ್ರು ಕೂಡ, ಈಗ ಮೊನ್ನೆ ಕೂಡ ಹೇಳಿದ್ರು ರೇವಣ್ಣ ಅವರು, ಯುಪಿಎ ಗವರ್ಮೆಂಟ್ ಅಲ್ಲಿ ಆಲ್ರೆಡಿ ಎಲ್ಲ ಅನುದಾನ ಸ್ಯಾಂಕ್ಷನ್ ಆಗಿತ್ತು, 1 ಪೈಸೆ ಕೂಡ ಎನ್ಡಿಎ ಗವರ್ಮೆಂಟ್ ಕೊಡೋದಕ್ಕೆ ಬಿಡ್ಲಿಲ್ಲ, ಬಿಜೆಪಿ ಗವರ್ಮೆಂಟ್ ಕೊಟ್ಟಿಲ್ಲ, 1 ಪೈಸೆ ಕೂಡ ರೈತರಿಗೆ ಸಿಗ್ಲಿಲ್ಲ ಅನ್ನುವಂಥದ್ದನ್ನ ನೋಡಿ. ರೇವಣ್ಣ ಅವರನ್ನ ಅವ್ರು ಎಷ್ಟು ಅಭಿವೃದ್ಧಿ ವಿರೋಧಿ ಅನ್ನೋದಕ್ಕೆ ಹಾಸನಕ್ಕೆ ಹೋಗ್ಬಿಟ್ಟು ನೀವು, ಹಾಸನದಲ್ಲಿ ಸಂತೆಮಳ ಅಂತ ಒಂದು ರಸ್ತೆ ಇದೆ, ಅಲ್ಲಿರುವಂತ ಅಕ್ಕಪಕ್ಕದಲ್ಲಿರುವಂತ ಗಾರ್ಬೇಜ್ ನೋಡ್ಕೊಂಡು ಬನ್ನಿ. ಇವರು ರಾಜ್ಯನ ಎಷ್ಟು ಉದ್ಧಾರ ಮಾಡುವಂತ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಆಗುತ್ತೆ. ಅವ್ರ ಹತ್ರ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳಬೇಕು. ನೀವು ಮೋದಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ನೀವು ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಹೇಳಿದ್ರಿ ನನಗೆ ಮೋದಿ ಅವರು ಕೊಟ್ಟಂತಹ ಭಿಕ್ಷೆ ಸಂಸದ ಸ್ಥಾನ ಅನ್ನುವಂಥದ್ದನ್ನ. ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಯಿತು, ಮತದಾರ ಪ್ರಭುವಿಗೆ ಮಾಡಿರುವಂತಹ ಅವಮಾನವನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅಂತ ಹೇಳಿ. ಈಗಲೂ ಕೂಡ ನೀವು ಅದೇ ಒಂದು ವಿಚಾರಕ್ಕೆ ಬದ್ಧವಾಗಿದ್ದೀರಾ? ನಾನು ಏನಂತ ಹೇಳಿದೆ, ನಾನೊಬ್ಬ ಪತ್ರಕರ್ತ ಆಗಿದ್ದಂತವನು. ನನಗವತ್ತು ಒಂದು ಟಿಕೆಟ್ ಅನ್ನು ಕೊಟ್ಟು ಮೈಸೂರಿಗೆ ಕಳಿಸಿ ನನ್ನ ಜೊತೆ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ನನ್ನನ್ನು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮೈಸೂರಿನ ಜನರನ್ನ ಮನವಿ ಮಾಡಿಕೊಟ್ಟವ್ರು ಅವರು. ಇವತ್ತು ಒಂದು ರಾಜಕಾರಣವನ್ನು ಒಂದು ಮಾಫಿಯಾ, ಇದು ಮಾಫಿಯಾದೊಳಗಡೆ ಎಂಟರ್ ಆಗ್ಲಿಕ್ಕೆ ಒಬ್ಬನಿಗೆ ಸಾಧ್ಯ ಇತ್ತಾ? ನಾನು ಅದಕ್ಕೆ ಹೇಳಿದ್ದು ನಿಮ್ಮ ದಯೆ ಅಂತಲೇ ಹೇಳಿದೆ. ನಿಮ್ಮ ದಯೆ ಅಂತ ನನ್ನಂತವ್ನು ಬರಲಿಕ್ಕೆ ಅವಕಾಶನ ಮಾಡಿಕೊಟ್ರಿ ಅಂತಲೇ. ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿ ಕೊಡೋದು, ಒಳ್ಳೆ ಕೆಲಸ ಮಾಡ್ಲಿಕ್ಕೂ ಕೂಡ ಒಳ್ಳೆ ಅವಕಾಶ ಬೇಕಾಗುತ್ತೆ. ಅವಕಾಶನ ನೀವು ಮಾಡಿಕೊಟ್ಟವರು, ನನಗೆ ಒಂದು ಟಿಕೆಟ್ ಕೊಟ್ಟವರು. ಟಿಕೆಟ್ ಕೊಟ್ಟಾದ್ಮೇಲೆ ಮೈಸೂರು ಕೊಡಗಿನ ಜನ ನನ್ನ ಆಶೀರ್ವಾದ ಮಾಡಿರೋ, ನನಗೆ ಈ ತರ ಒಂದು ಅವಕಾಶನೇ ಮಾಡ್ಕೊಡ್ಲಿಲ್ಲ ಅಂತ ಆಶೀರ್ವಾದ ಮಾಡುವಂತ ಪ್ರಶ್ನೆ ಬರ್ತಾ ಇರಲಿಲ್ಲ. ಹಾಗಾಗಿ ಆಶೀರ್ವಾದ ನಿಮ್ಗೆ ಅವಕಾಶ ಮಾಡಿಕೊಟ್ರಲ್ಲ, ನಿಮ್ಮ ದಯೆ ನನ್ನ ಮೇಲೆ ಇದೆ ಅಂತ ಕೇಳಿದೆ. ಮತ್ತೆ ಮೈಸೂರು ಕೊಡಗಿನ ಜನನು ಕೂಡ ನನ್ನನ್ನು ಗೆಲ್ಸ್ಕೊಳಿಸ್ಬೇಕಾದ್ರೆ ಅವ್ರದ್ದು ಏನಿತ್ತು, ಅವ್ರದ್ದು ಉದ್ದೇಶ ದೇಶಕ್ಕೆ ಮೋದಿ ಬೇಕು, ಮೋದಿ ಪ್ರಧಾನಿ ಆಗ್ಬೇಕು ಅಂತಂದ್ರೆ ಒಬ್ಬೊಬ್ಬ ಸಂಸದರನ್ನು ಆಯ್ಕೆ ಮಾಡಿ ಕಳಿಸ್ಬೇಕು. ಹಾಗಾಗಿ ನನಗೂ ಕೂಡ ವೋಟ್ ಹಾಕಿದ್ರು. ಇದಕ್ಕೆ ಮೂಲ ಕಾರಣೀಭೂತರು ನೀವು. ನಿಮ್ಮ ಮೇಲಿನ ವಿಶ್ವಾಸಕ್ಕೆ ಮೈಸೂರು ಕೊಡಗಿನ ಜನರು ಕೂಡ ನನ್ನ ಕೈ ಹಿಡಿದಾರೆ ಅನ್ನೋ ಉದ್ದೇಶದಿಂದ ಹೇಳಿದೆ. ಇದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತದ್ದು ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೀವು ಹೋಗ್ತಾ ಇರುವಂತದ್ದು ಈ ಸಲ ನರೇಂದ್ರ ಮೋದಿ ಅವರ ವಿಚಾರವನ್ನ ಇಟ್ಕೊಂಡು ಹೋಗ್ತಿರೋ ಅಥವಾ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಿರೋ? ನಿಮ್ಮ ಆದ್ಯತೆಗಳೇನೇ? ನೋಡಿ, ನನ್ನದು ದೇಶಕ್ಕೆ ಮೋದಿ ಬೇಕು, ಮೋದಿ ಮೈಸೂರಿಗೆ ಏನ್ ಕೊಟ್ಟಿದ್ದಾರೆ ಇದಿಷ್ಟನ್ನೇ ಇಟ್ಕೊಂಡ್ಬಿಟ್ಟೆ ನಾನು ಹೋಗುವಂಥದ್ದು. ಮೋದಿ ಅವರು ಕೊಟ್ಟಿರುವಂತ ಒಳ್ಳೆ ಕೆಲಸವನ್ನ ನನ್ನ ಕ್ಷೇತ್ರದ ಜನರಿಗೆ ತಲುಪಿಸುವಂತ ಒಂದು ಸಾಧನವಾಗಿದ್ದೀನಿ ನಾನು.
ನಾನು ಜಸ್ಟ್ ಒಂದು ಮೀಡಿಯಂ ಅಷ್ಟೇನೆ. ನಾನು ಅವರಿಗೆ ಮೋದಿ ಅವರಿಗೆ ಹೋಗಿ ನನ್ನ ಕ್ಷೇತ್ರಕ್ಕೆ ಇಂಥದ್ದು ಬೇಕು ಅಂತ ಕೇಳ್ಕೊಂಡಾಗ ಮೋದಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಜನಕ್ಕೆ ತಲುಪಿಸಿದ್ದೀನಿ ಇವತ್ತು. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಮೋದಿ ಅವರು ಕಳೆದ ವರ್ಷ ಫೆಬ್ರವರಿ 19 ತಾರೀಕು ಬಂದಾಗ ಮೋದಿ ಅವರು ಹೇಳಿದ್ರು, ತುಮಾರ ಸಾಂಸದ್ ಮುದಿ ಚೇನ್ ಸೆ ಬೆಟ್ನೆ ನೈ ದೇತೆ ಕುಚ್ ನಾ ಕುಚ್ ಕಾಮ್ ಲೇಕೆ ಆತೆ, ಈ ತರ ಹೇಳಿದ್ರು ಮೋದಿ ಅವರು. ಎಲ್ಲ ತಗೊಂಡ್ಬರ್ತಾ ಇರ್ತಾನೆ, ಆಗಾಗ ನಾನು ಸುಮ್ಮನೆ ಕೂರ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಇದು ಅವರು ನನ್ನ ಮೇಲೆ ಇಟ್ಟಿರುವಂತ ಒಂದು ನನ್ನ ಬಗ್ಗೆ ಒಂದು ಮೆಚ್ಚುಗೆ ಮಾತುಗಳನ್ನ ಆಡಿದ್ರು ಮೈಸೂರಿನ ಜನರ ಎದುರುಗಡೆ. ಅಂದ್ರೆ ಮೋದಿ ಅವರ ಹತ್ರ ನಾನು ಹೋಗಿ ನನ್ನ ಕ್ಷೇತ್ರಕ್ಕೆ ಇಂಥದ್ದು ಬೇಕು ಅನ್ನೋದನ್ನ ನಾನು ಕೂತು ತಗೊಂಡು ಬಂದಿದ್ದೀನಿ ಇವತ್ತು. ಆ ಕೆಲಸವನ್ನು ಮಾಡ್ಕೊಟ್ಟಿದ್ದೀನಿ. ಹಾಗಾಗಿ ಈ ಸಲ ನಿಮಗೆ ಟಿಕೆಟ್ ಸಿಗುವ ಭರವಸೆ ಇದೆಯಾ? ಟಿಕೆಟ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನಾನು ಬಿಜೆಪಿಯ ಪ್ರಾಥಮಿಕ ಸದಸ್ಯನು ಅಲ್ಲದೆ ಸಂದರ್ಭದಲ್ಲಿ ಟಿಕೆಟ್ ತಗೊಂಡು ಹೋಗಿ ನಿಂತು ಗೆದ್ದು ಬಂದಿರೋನು. ಈ ಪತ್ರಿಕೆಗಳಲ್ಲಿ ಇವರೊಳಗಡೆ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಏನೇನು ಆಗಾಗ ಸ್ಟೋರಿ ಹೊಡಿತಾರೆ ಅಂತ ನಾನು ಪತ್ರಕರ್ತನಾಗಿ ನಾನು 13 ವರ್ಷಗಳಲ್ಲಿ ನಾನು ಒಬ್ಬರ ಬಗ್ಗೆನೂ ಕೂಡ ವಿನಾಕಾರಣವಾಗಿ ಆರೋಪ ಮಾಡಿದ್ದು ನಂದು ಅಷ್ಟು ಆರ್ಟಿಕಲ್ಸ್ 17 ನಂದು ಆವೃತ್ತಿಗಳು ಬಂದಿದೆ. ಇವತ್ತವರೆಗೂ ತೆಗೆದು ನೋಡಿ, ನಿಮಗೆ ಒಬ್ಬರ ಬಗ್ಗೆನೂ ಕೂಡ ನಾನು ವಿನಾಕಾರಣವಾಗಿ ಆರೋಪ ಮಾಡಿಲ್ಲ. ಯಾರ ಬಗ್ಗೆನೂ ಕೂಡ ನಾನು ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ನಾನು ಇವತ್ತು ಕೂಡ ನನ್ನ ಬರೆದಿರುವಂತಹ ಲೇಖನಗಳು ಇವತ್ತು ಕೂಡ ಸಾಕ್ಷಿಯಾಗಿದೆ. ಒಂದೇ ಒಂದು ಆರ್ಟಿಕಲ್ ಕೂಡ ಸತ್ಯಕ್ಕೆ ದೂರವಾದ ಸಂಗತಿ ಅಂತ ನೀವು ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದ್ರೆ ಇವತ್ತು ಸ್ಪೆಕ್ಯುಲೇಟಿವ್ ಜರ್ನಲಿಸಂ ಬಂದಿದೆ. ಇವತ್ತೇನು ಅಂತಂದ್ರೆ ನಮ್ಮ ಮಲೆನಾಡಲ್ಲೆಲ್ಲ ಪ್ಲಾಂಟರ್ಸ್ ಅಂತ ಇರ್ತಾರೆ, ಕಾಫಿ ಗಿಡ ನೆಡೋರಿಗೆ ಪ್ಲಾಂಟಿಂಗ್ ಮಾಡೋದಕ್ಕೆ ಪ್ಲಾಂಟರ್ಸ್ ಅಂತಾರೆ. ಇವತ್ತು ಮೀಡಿಯಾದಲ್ಲಿ ಏನ್ ಮಾಡ್ತಾರೆ? ಪ್ಲಾಂಟ್ ಮಾಡ್ತಾರೆ. ಇವತ್ತು ಮೀಡಿಯಾ ಅನ್ನೋದು ಕೂಡ ರಾಜಕೀಯ ವಿರೋಧಿಗಳಿಗೆ ಬೇರೆಯವ್ರ ಮೇಲೆ ವೈರತ್ವವನ್ನು ತೀರಿಸಿಕೊಳ್ಳೋದಕ್ಕೆ ಒಂದು ಅಸ್ತ್ರವಾಗಿ ಅದನ್ನು ಬಳಕೆ ಆಗ್ತಾ ಇದೆ. ಏನು ಮಾಡ್ಲಿಕ್ಕಾಗಲ್ಲ. ನನ್ನನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಬೇರೆಯವ್ರು ಹೇಳಿದ್ರು. ಯಾವ ಕಾರಣ ಇಟ್ಕೊಂಡು ಇವತ್ತು ನೀವೇ ಹೇಳ್ತಾ ಇದ್ರಿ, ಇವತ್ತು ನಾನು ನಂಬರ್ 1 ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿ ಬಳಕೆಯಲ್ಲಿ ನಂಬರ್ 1 ಇದ್ದೀನಿ. ಹೆಚ್ಚಿನ ಅನುದಾನ ತಂದಿರೋದ್ರಲ್ಲೂ ಕೂಡ ನಾನು ನಂಬರ್ 1 ಇದ್ದೀನಿ. ಯಾವ ಕಾರಣಕ್ಕೋಸ್ಕರ ನಾನು ಟಿಕೆಟ್ ಕೊಡಲಾಗಾದ್ರೆ ಸುಮ್ಮನೆ ಈ ರೀತಿ ಅಲ್ಲ. 4 ಹಾಲಿ ಸಂಸದರಲ್ಲಿ 4 ಜನರ ಮೇಲೆ ಸ್ವಲ್ಪ ಡೌಟ್ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನೋಡಿ, ಒಂದು ತಿಳ್ಕೊಳ್ಳಿ, ಇದನ್ನ ಜನರ ಮನಸ್ಸಿಗೆ ಬಿತ್ತುವಂತ ಕೆಲಸವನ್ನ ರಾಜಕೀಯ ವಿರೋಧಿಗಳು ಮಾಡ್ತಾರೆ. ಅದಕ್ಕೆ ಮಾಧ್ಯಮಗಳು ಅಸ್ತ್ರವಾಗುತ್ತೆ. ಇದನ್ನ ಆಗಕ್ಕೆ ಹೋಗ್ಬೇಡಿ. ಇನ್ನೊಂದು 4-5 ದಿನ ವೇಟ್ ಮಾಡಿ, ಟಿಕೆಟ್ ಅನೌನ್ಸ್ ಆಗ್ತದೆ, ಅವಾಗ ಬರುತ್ತೆ. ಆಗ ಇಷ್ಟೂ ದಿನ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೆ ನೀವೆಲ್ಲ ಫೀಡ್ ಮಾಡಿರ್ತಿರಲ್ಲ, ಜನ ಹೇಳ್ತಾರಲ್ಲ ಏನ್ ಕೆಲಸ ಆಗಿದೆ ಇಲ್ಲ ಅನ್ನೋದನ್ನ ಜನ ಕೂಡ ಹೇಳ್ತಾರೆ. ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಪಕ್ಷದವರಲ್ಲಿ ಕೆಲವರಲ್ಲೇ ಹೇಳಿದ್ದಾರೆ. ಸಿಟಿ ರವಿ ಅವರು ಮಾತನಾಡಿದ್ದಾರೆ. ನೋಡಿ, ಒಂದು ಅದಕ್ಕೆ ಹೇಳ್ತೀರಿ, ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಅನುದಾನ ತರದಲ್ಲಿ ನಂಬರ್ 1 ಅಂತ, ಇನ್ನೇನ್ ಬೇಕು? ನೀವೇ ಹೇಳ್ತಾ ಇದ್ದೀರಿ. ಯಾವುದೇ ಡೌಟ್ ಇಲ್ಲ ಅಂತ. ಹಾಗಾದ್ರೆ ನಾ ಟಿಕೆಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜನರದ ಕೆಲಸದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ರಾಜಕೀಯ ಭವಿಷ್ಯದ ಬಗ್ಗೆ, ಟಿಕೆಟ್ ಬಗ್ಗೆ ಯೋಚನೆ ಮಾಡಲ್ಲ. ಮೋದಿ ಅವರು ಒಂದು ಮಾತು ಹೇಳಿದ್ರು, ಕುಚ್ ಕರ್ನೆ ಕ ಸಪ್ನಾ ದೇಕು ಅಂದ್ರೆ ಕುಚ್ ಬನ್ನೆ ಕ ನೈ ಅಂತ ಹೇಳಿದ್ರು. ಏನೋ ಆಗಬೇಕು ಅಂತ ಕನ್ಸು ಮಾಡಬೇಡ, ಏನೋ ಮಾಡಬೇಕು ಅಂತ ಕನ್ಸ್ಕೊಂಡು ಅಂತ. ನಾನು ಕೆಲಸ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಹೊರತು ರಾಜಕೀಯದಲ್ಲಿ ಏನೋ ಆಗಬೇಕು ಅನ್ನೋ ಒಂದರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನನು ಕೈ ಹಿಡಿತಾರೆ, ಪಕ್ಷನೂ ಕೂಡ ಟಿಕೆಟ್ ಕೊಡುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋದವನಲ್ಲ. ಪ್ರತಾಪ್ ಸಿಂಹ ಸೈಲೆಂಟ್ ಆಗಿದ್ದಾರೆ. ಇತ್ತೀಚೆಗೆ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಾರೆ ಪ್ರತಾಪ್ ಸಿಂಹ ಅವರು. ನೋಡಿ, 2015ರಿಂದ 2019ವರೆಗೂ ಟಿಪ್ಪು ಜಯಂತಿ ವಿಚಾರ ಬಂದ್ರೆ ನಮ್ಗೆ ಅದರಲ್ಲಿ ಸೈದ್ಧಾಂತಿಕವಾಗಿ, ತಾತ್ವಿಕವಾಗಿ ನಮ್ಮ ವಿರೋಧ ಇದೆ. ಪ್ರತಿ ಒಂದು ಟಿಪ್ಪು ವಿರೋಧಿ ಜಯಂತಿಯನ್ನು ಕೂಡ ಅದರದ್ದು ಡಿಬೇಟ್ಸ್ ಗಳಿರ್ಬೋದು, ನಾನೇ ಪಾರ್ಟಿಸಿಪೇಟ್ ಮಾಡಿರೋದು. ಚುನಾವಣೆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಸಾಹೇಬರ ಬಗ್ಗೆನೂ ಕೂಡ ವಿನಾಕಾರಣವಾಗಿ ಆರೋಪ ಮಾಡಿದಾಗ ನಾನು ಪ್ರತ್ಯುತ್ತರವನ್ನು ಕೊಟ್ಟಿದ್ದೀನಿ. ಮೋದಿ ಅವರ ಬಗ್ಗೆ ಆರೋಪ ಮಾಡಿದಾಗಲೂ ಕೂಡ ಪ್ರತ್ಯುತ್ತರ ಕೊಟ್ಟಿದ್ದೀನಿ, ಈಗಲೂ ಕೊಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಜಾಸ್ತಿ ಫೋಕಸ್ ಆಗ್ತಾ ಇದೆ ಇವತ್ತು. ಹಾಗಾಗಿ ನಿಮಗೆ ಬಹುಶಃ ನನಗೆ ಎಲ್ಲಾದ್ರೂ ನನ್ನನ್ನು ಕಾಲೆಳಿಬೇಕು ಅಂತ ಹೇಳಿ ಮಾಧ್ಯಮಗಳು ಅಕಸ್ಮಾತ್ ಕಾಯ್ತಾ ಇದ್ರೆ ಅಥವಾ ವಿರೋಧಿಗಳು ಕಾಯ್ತಾ ಇದ್ರೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ. ಮೈಸೂರು ಕೊಡಗಿನ ಭಾಗಕ್ಕೆ ಈಗಲೂ ಕೂಡ ಪ್ರತಾಪ್ ಸಿಂಹ ಅವರ ಮೇಲೆ ಅದೇ ರೀತಿಯಾದಂತಹ ಪ್ರೀತಿ ಇದೆಯಾ? ಯಾಕಂದ್ರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ, ಒಂದಷ್ಟು ವೈಮನಸ್ಸುಗಳು ಕೂಡ ಇದೆ, ಅಲ್ಲಿನ ಬಿಜೆಪಿಯಲ್ಲೂ ಕೂಡ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಆಲ್ರೆಡಿ ಅದನ್ನ ನೀವು ಹೋದಂತ ಸಂದರ್ಭ, ಕೊಡಗಿಗೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಲ ಅವರು ವ್ಯಕ್ತಪಡಿಸಿದ್ದಾರೆ ಕೂಡ. ನೋಡಿ, ಭಿನ್ನಾಭಿಪ್ರಾಯಗಳು ಅನ್ನೋದು ಸೈದ್ಧಾಂತಿಕವಾಗಿದ್ರೆ, ವೈಚಾರಿಕವಾಗಿದ್ರೆ, ಮಾಡುವ ಕೆಲಸಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಮನ್ನಣೆಯನ್ನು ಕೊಡಬೇಕು. ಈ ಭಿನ್ನಾಭಿಪ್ರಾಯ ಅನ್ನೋದು ವೈಯಕ್ತಿಕವಾಗಿದ್ರೆ, ವೈಯಕ್ತಿಕ ದ್ವೇಷ ಮತ್ಸರಗಳಿಂದ ಪ್ರಭಾವಿತವಾಗಿದ್ರೆ ಅಂತಹ ಒಂದು ಭಿನ್ನಾಭಿಪ್ರಾಯಗಳನ್ನ ತಿಪ್ಪೆಗೆ ಬಿಸಾಡಬೇಕಾಗುತ್ತೆ. ಪಕ್ಷದೊಳಗೆ ಇದ್ರೆ ಅದು ನಿಮ್ಗೆ ಕಷ್ಟ ಆಗೋದಿಲ್ವಾ? ಹೇಗೆ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ 4 ಜನ ಮಕ್ಕಳಿದ್ರೆ 4 ಜನ ಮಕ್ಕಳಲ್ಲೂ ತಂದೆ ತಾಯಂದಿರು ಕೊಡುವ ಪ್ರೀತಿನೂ ಕೂಡ ವ್ಯತ್ಯಾಸವಾಗಿರ್ತದೆ. ಮನೆಯಲ್ಲೊಬ್ಬ ಕಿರಿಮಗ ಸ್ವಲ್ಪ ಕಾಟಾಪೊಲೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವನ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆ. ದುಡಿಯೋ ಮಗ ಇರ್ತಾನೆ, ಅಯ್ಯೋ ನಿನ್ ತಮ್ಮ ನೋಡ್ಕೊಳ್ಬೇಕಾ, ಜವಾಬ್ದಾರಿ ಇದೆ ಅಂತೇಳಿ ತಂದೆ ತಾಯಂದಿರು ಕೂಡ ಯಾರು ದುಡಿತಾ ಇರ್ತಾನೆ ಅವನಿಗೆ ಜಾಸ್ತಿ ಬುದ್ಧಿ ಹೇಳ್ತಿರ್ತಾರೆ. ರಾಜಕಾರಣದಲ್ಲೂ ಅಷ್ಟೇ, ನೀವು ಏನು ಯಾರಿಗೆ ತೊಂದರೆ ಮಾಡ್ಬೇಕು ಅಂತಿಲ್ಲ. ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರಿ, ಜನ ನಿಮ್ಮನ್ನು ಮೆಚ್ಕೊಳ್ತಾ ಇದಾರೆ, ನೀವು ಬೆಳಿತಾ ಇದಾರೆ ಅಂತಂದ್ರೆ ಸಹಜವಾಗಿ ವಿರೋಧಿಗಳು ವ್ಯಕ್ತವಾಗ್ತಾರೆ. ಕಟ್ಟರ್ ಹಿಂದುತ್ವವಾದಿ ಆಗಿದ್ದ
ಆದಂತಹವರು ಪ್ರತಾಪ್ ಸಿಂಹ ಅವರು ಈಗಲೂ ಕೂಡ ಇದ್ದಾರೆ ಅನ್ನೋದು. ಆದ್ರೆ ಎಲೆಕ್ಷನ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಹ ಮಾತುಗಳು ಕೇಳಿ ಬರ್ತಲ್ಲ. ಈಗ ಇದುವೇ ಇನ್ನೊಂದ್ ಕಡೆ ನಾವು ಗಮನಿಸ್ತೀವಿ, ಅನಂತಕುಮಾರ್ ಹೆಗಡೆ ಅವರು ಕೂಡ ಅದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವೆಲ್ಲ ಮಾತುಗಳು ಎಲ್ಲೋ ಕಡೆ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ? ನೋಡಿ, ನನ್ನನ್ನು ಇವತ್ತವರೆಗೂ ನಾನು ವಿನಾಕಾರಣವಾಗಿ ಯಾವುದೇ ಮೈನಾರಿಟಿ, ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರ ಬಗ್ಗೆ ನಾನೊಂದು ಹೇಳಿಕೆ ಕೊಟ್ಟಿರೋದನ್ನು ತೋರಿಸಿ. ಟಿಪ್ಪು ಜಯಂತಿ ಬಂದಾದ ಕೂಡಲೇ ಟಿಪ್ಪು ಒಬ್ಬ ಒಂದು ಕ್ರೌರ್ಯದ ಇತಿಹಾಸವನ್ನು ಹೊಂದಿರುವಂತಹ ಟ್ರ್ಯಾಕ್ ರೆಕಾರ್ಡ್ನ ಇಟ್ಕೊಂಡಿರುವಂತಹ ವ್ಯಕ್ತಿ. ಆತನನ್ನ ನೀವು ಜಯಂತಿನ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ನಜೀರ್ ಸಾಬ್ ದೇಶಗಳಲ್ಲೇ ಟಿಪ್ಪುವಿನ ಬಗ್ಗೆ ಹೇಳ್ತಾರೆ, ಜಯಂತಿಯ ಬಗ್ಗೆ ಹೇಳ್ತಾರೆ, ಆದ್ರೆ ಭಾರತದವರೇ ವಿರೋಧವನ್ನ ಮಾಡ್ತಾರೆ. ಇಲ್ಲ, ನಿಮಗೆ ಅದಕ್ಕೆ ಬಹಳ ಜನ ಅದನ್ನು ಓದ್ಕೊಳ್ಳಲ್ಲ. ಇವತ್ತು ಮೈಸೂರು ಗೆಜೆಟಿಯರ್ನ ಓದಿ ನೀವು ಹೋಗಿ, ಮೈಸೂರು ವಿಶ್ವವಿದ್ಯಾಲಯನೇ ಪ್ರಕಟ ಮಾಡಿರುವಂತಹ ಪ್ರವಾಸಿ ಕಂಡ ಇಂಡಿಯಾ ಅಂತ ಹೇಳ್ಬಿಟ್ಟು ಕುವೆಂಪು ಅವರೇ ಬೆನ್ನುಡಿನ ಬರೆದಿದ್ದಾರೆ. ನಾಗೇಗೌಡರು ಅದರ ಬಗ್ಗೆ ಆ ಪುಸ್ತಕವನ್ನು ಬರೆದಿದ್ದಾರೆ. ಅಂದ್ರೆ ಅನುವಾದದ್ದು ಎಲ್ಲಾ ಪ್ರವಾಸಿಗಳು ಬಂದಿರುವಂತದ್ದು ಬರೆದಿರೋದ್ರನ್ನ ತಗೊಂಡು ಒಂದು ಕಂಪೈಲ್ ಮಾಡಿರುವಂತ ಪುಸ್ತಕ ಇದೆ. ಆ ಕೆನರಾ ಕ್ರೈಸ್ತರ ಒಂದು ಕಥೆಯನ್ನು ಅದ್ರ ಬಗ್ಗೆ ಪುಸ್ತಕ ಓದಿ, ಮಲಬಾರ್ ಮ್ಯಾನ್ಯುಯಲ್ಸ್ ನ ಓದಿ. ನಿಮಗೆ ಟಿಪ್ಪುವಿನ ಒಂದು ಧರ್ಮಾಂಧತೆ ಏನಿದೆಯಲ್ಲ, ಮತಾಂಧತೆ, ಆತನ ಕ್ರೌರ್ಯದ ಬಗ್ಗೆ ದಾಖಲೆಗಳಿದೆ. ಕೆಲವು ದೇವಸ್ಥಾನಗಳು ಸಾಕ್ಷಿಯಾಗಿ ಇವತ್ತೂ ಕೂಡ ಇದೆ. ಒಂದೊಂದು ಊರುಗಳನ್ನ ಹೆಸರನ್ನ ಬದಲಾಯಿಸಿರುವಂತದ್ದನ್ನು ಕೂಡ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ ಟಿಪ್ಪುನ ಬಗ್ಗೆ ಯಾರಿಂದ ಸರ್ಟಿಫಿಕೇಟ್ ಬೇಕಲ್ಲ, ಅದನ್ನ ಟ್ರ್ಯಾಕ್ ರೆಕಾರ್ಡ್ ಅನ್ನ, ಐತಿಹಾಸಿಕ ದಾಖಲೆಗಳನ್ನು ತೆಗೆದು ನೋಡ್ರೆ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಇಂಥ ವಿಚಾರಗಳು ಬಂದಾಗ ನಾನು ಖಡಾಖಂಡಿತವಾಗಿ ವಿರೋಧಿಸಿದ್ದೀನಿ. ದೇವೇಗೌಡರು ಮೈಸೂರಲ್ಲಿ ನಿಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ನೀವು ಅವರ ಆಶೀರ್ವಾದವನ್ನೇ ಕೂಡ ಪಡ್ಕೊಂಡು ಬಂದಿದ್ರಿ. ಈಗ ನಾವು ಪಾಲಿಕೆಯಲ್ಲಿ ಗಮನಿಸಿದ್ರೆ ಜೆಡಿಎಸ್ ಬಿಜೆಪಿ ಕೂಡ ಇರುವಂತದ್ದು. ಈ ಸಲ ಕೂಡ ಗೌಡ್ರ ಓಟು ಅಥವಾ ಗೌಡ್ರುಗಳು ನಿಮ್ಮ ಸಪೋರ್ಟ್ಗೆ ನಿಲ್ತಾರೆ ಅಂತ ಅನ್ಸುತ್ತಾ? ನನಗೆ ಸಮಾಜದಲ್ಲಿ ನಾನು ಆಗ್ಲೇ ಹೇಳಿದೆ, ನಾನು ಜಾತಿನ ಪ್ರತಿಪಾದಿಸಲ್ಲ ಅಂತ. ಗೌಡ, ವೀರಶೈವ, ಕುರುಬ ಅಥವಾ SC ST, ಕೊಡವ, ಬ್ರಾಹ್ಮಣ, ಈ ಥರದ್ದೆಲ್ಲದನ್ನು, ಈ ಥರ ಜಾತಿಯ ಲೆಕ್ಕಾಚಾರವನ್ನು ಹಾಕುವಂಥವ್ರು ಕ್ಷುಲ್ಲಕ ರಾಜಕಾರಣಿಗಳು. ಸಮಾಜದ ಬಗ್ಗೆ ಒಳ್ಳೇದು ಮಾಡ್ಕೊಳ್ಬೇಕು ಅಂತ ಹೇಳೋರು ಇತ್ತಲ್ಲ, ಎಲ್ಲ ಸಮಾಜದ ಜಲ್ಲಿರುವಂತವ್ರಿಗೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಅವ್ರ ವಿಶ್ವಾಸವನ್ನು ಗಳಿಸುವಂತ ಕೆಲಸವನ್ನು ಮಾಡ್ತಾರೆ. ಮೋದಿ ಒಂದು ಗಾಣಿಗ ಸಮಾಜಕ್ಕೆ ಸೇರಿದಂಥವ್ರು. ಇವತ್ತು ಇಡೀ ದೇಶ ಇವತ್ತು ಅಂತಹ ಒಂದು ನಮ್ಮನ್ನು ವಿರೋಧಿಸುವಂತ ಪತ್ರಿಕೆಯಲ್ಲಿ 84% ಮೋದಿಜಿಯವರಿಗೆ ಪಾಪ್ಯುಲಾರಿಟಿ ರೇಟಿಂಗ್ ಇದೆ, ಅವರೇ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಗಾಣಿಗ ಸಮುದಾಯನ ಇಟ್ಕೊಂಡ್ಬಿಟ್ಟು ಮೋದಿಜಿಯವರು ಇದಾಗ್ತಾರೆ. ಎಲ್ಲ ಸಮಾಜಕ್ಕೂ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ, ಇದರೊಳಗೆ ಪರ್ಟಿಕ್ಯುಲರ್ ಜಾತಿಗೆ ಅಂತ ಮಾಡಿದವರು ಅಲ್ಲೇ ಸೀಮಿತವಾಗಿದ್ದಾರೆ. ನಾನು ಆ ಥರ ಯಾವತ್ತೂ ಮಾಡಿಲ್ಲ, ನಾನು ಆ ಲೆಕ್ಕಾಚಾರನೂ ಹಾಕಿಲ್ಲ. ನೋಡಿ, ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ನನ್ನ ಎಲೆಕ್ಷನ್ ಅಲ್ಲಿ ದೇವೇಗೌಡರು ನಿಂತರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ನನ್ಗೆ ಯಾರು ನನ್ನ ಎದುರಾಳಿ ಯೋಚನೆ ಮಾಡ್ತಿಲ್ಲ. ನಾನು ಜನರ ಮುಂದೆ ಹೋಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಮೋದಿಯವರ ಸರ್ಕಾರದಲ್ಲಿ ನಾನು ಏನೇನು ಮೈಸೂರಿಗೆ ಅನುದಾನವನ್ನು ತಂದಿದ್ದೀನಿ ಅದನ್ನ ಮುಂದೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು ಅಭಿವೃದ್ಧಿ ಮೇಲೆ ಮತದನ್ನೇ ಹೊರತು ಜಾತಿ ಇನ್ನೊಂದು ನನಗೆ ಯಾರು ಸಹಾಯ ಮಾಡ್ತಾರೆ ಅದನ್ನಿಲ್ಲ. ನನಗೆ ಇವತ್ತೂ ಕೂಡ ನಾನು ಯಾವುದೇ ಚುನಾವಣೆಗೆ ನಾನು ಪ್ರಿಪ್ರೇಷನ್ ಮಾಡಿರೋದು ಇಷ್ಟೇ. ಚುನಾವಣೆಗೆ ಒಳ್ಳೆ ಪ್ರಿಪ್ರೇಷನ್ ಅಂತಂದ್ರೆ ಡೂಯಿಂಗ್ ಗುಡ್ ವರ್ಕ್ ಅಷ್ಟೇ. ಒಳ್ಳೆ ಕೆಲಸ ಮಾಡೋದೇ ಒಳ್ಳೆ ಪ್ರಿಪ್ರೇಷನ್. ಈ ಒಂದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಜನ ಅಸೆಂಬ್ಲಿಗೆ ಬೇರೆ ತರ ನೋಡ್ತಾರೆ, ಲೋಕಸಭಾ ಚುನಾವಣೆಗೆ ಬೇರೆ ತರ ನೋಡ್ತಾರೆ. 1999 ಎಲೆಕ್ಷನ್ ಹೋಗಿ ನಿಮಗೆ ಒಂದೇ ದಿನ ಒಂದೇ ಬೂತಲ್ಲಿ ಒಂದೇ ಮತಯಂತ್ರದಲ್ಲಿ ಒಂದು ಓಟು ಅಸೆಂಬ್ಲಿಗೆ, ಒಂದು ಓಟು ಪಾರ್ಲಿಮೆಂಟ್ಗಿತ್ತು. ಪಾರ್ಲಿಮೆಂಟ್ಗೆ ಬಿಜೆಪಿಗೆ 18 ಸೀಟ್ ಕೊಟ್ಟರು, ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನ ಗೆಲ್ಸಿದ್ರು ಜನ. ನಮ್ಮ ಕರ್ನಾಟಕ ಜನ ವಿವೇಚನೆಯನ್ನು ಇಟ್ಕೊಂಡಿರುವಂತವ್ರು ಇದ್ದಾರೆ. ಅವ್ರಿಗೆ ಗೊತ್ತು ಯಾರಿಗೆ ಎಲ್ಲಿಗೆ ಯಾರು ಬೇಕು ಅಂತೇಳಿ. ದೇಶಕ್ಕೆ ಮೋದಿ ಬೇಕು ಅಂತ ಅವರಿಗೆ ಗೊತ್ತಿದೆ. ಈ ಸರಿ ಚುನಾವಣೆಯಲ್ಲಿ ಇದು ಮೋದಿದೆ. ಅವ್ರು JDS ಸಪೋರ್ಟರ್ ಇರ್ಬೋದು, ಕಾಂಗ್ರೆಸ್ ಸಪೋರ್ಟರ್ ಇರ್ಬೋದು, BSP ಸಪೋರ್ಟರ್ ಇರ್ಬೋದು, ಯಾವುದೇ ಪಕ್ಷ ಸಪೋರ್ಟರ್ ಆಗಿದ್ರು ಕೂಡ ಈ ಚುನಾವಣೆಯಲ್ಲಿ ಅದು ಮೋದಿನೇ ಬೇಕು ಈ ದೇಶಕ್ಕೆ ಅಂತ ಒಂದು ನಾಯಕತ್ವನ ಕೊಟ್ಟಿದ್ದಾರೆ ಅಂತೇಳಿ ಖಂಡಿತ ಬಿಜೆಪಿ ಓಟ್ ಹಾಕ್ತಾರೆ. ಮೈಸೂರಿನಲ್ಲೂ ಕೂಡ ನಾನು ಮಾಡಿರುವಂತ ಒಳ್ಳೆ ಕೆಲಸ ಫಲಾನುಭವಿಗಳು ಎಲ್ಲಾ ಪಕ್ಷದಲ್ಲೂ, ಎಲ್ಲಾ ಜಾತಿಗಳಲ್ಲೂ, ಎಲ್ಲಾ ಜನಾಂಗದಲ್ಲೂ, ಎಲ್ಲಾ ಮತಗಳಲ್ಲೂ ಇದ್ದಾರೆ. ಅವರೆಲ್ಲರೂ ನನ್ನನ್ನು ಕೈ ಹಿಡಿದು ಹಿಡಿತಾರೆ. ನಾನು ಮಾಡಿರುವ ಒಳ್ಳೆ ಕೆಲಸದ ಮೇಲೆ ಅಷ್ಟೇ ಮುಂದಿನ ಚುನಾವಣೆ ಎದುರಿಸ್ತೀನಿ ಹೊರತು ಬೇರೆ ಏನು ಯೋಚನೆ ಮಾಡ್ತೇನೆ. ಓಕೆ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಅನೇಕ ಕೆಲಸ ಕಾರ್ಯಗಳು, ಸಮಾರಂಭಗಳಲ್ಲಿ ಪಾಲ್ಗೊಂಡಿಲ್ಲ. ವಿಜಯ ಸಂಕಲ್ಪ ಯಾತ್ರೆ ಆಯಿತು, ಆದ್ರೆ ವಿಜಯಾಂದ್ರ ಸೇರಿದಂತೆ ಬೇರೆ ಬೇರೆ ಎಲ್ಲಾ ಮುಖಂಡರುಗಳಿದ್ರು, ಪ್ರತಾಪ್ ಸಿಂಹ ಅಲ್ಲಿ ಕಾಣಿಸಿಕೊಂಡಿಲ್ಲ. ನೋಡಿ, ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಒಲವು ನಿಲುವು ಇಟ್ಕೊಂಡು ಕೆಲವರು ಲೇಖನಗಳನ್ನು ಬರೀತಾರೆ. ಇವತ್ತು ಫೇಸ್ಬುಕ್, ಟ್ವಿಟರ್ನಲ್ಲಿ ಹೈಯೆಸ್ಟ್ ಫಾಲೋವರ್ಸ್ ಇರೋ ಪೊಲಿಟಿಷಿಯನ್ ಯಾರು? ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿಗಳಿಗಿಂತಲೂ ಜಾಸ್ತಿ ಫಾಲೋವರ್ಸ್ ನನಗಿದ್ದಾರೆ. ಹೈಯೆಸ್ಟ್ ಟ್ರಾಕ್ಷನ್ ಯಾರಿಗಿದೆ ಫೇಸ್ಬುಕ್ ಟ್ವಿಟರ್ನಲ್ಲಿ? ನನಗೆ ಇರೋದು. ನನ್ನ ಫೇಸ್ಬುಕ್ ಪೇಜ್ಗೆ
2.25 ಕೋಟಿ ನಾನು ಪ್ರತಿ ತಿಂಗಳು ಇರುವಂಥ ನನ್ನ ಪೇಜ್ ವ್ಯೂಸ್ ಇರ್ತದೆ. ನನಗೆ ಹೈಯೆಸ್ಟ್ ನನಗೆ ನೀವು ಯಾವುದೋ ಒಂದು ನ್ಯೂಸ್ ಚಾನೆಲ್ ಇರ್ಬೋದು ಅಥವಾ ಯಾವುದೋ ನ್ಯೂಸ್ ವೆಬ್ಸೈಟ್ಗಿಂತಲೂ ಟ್ರ್ಯಾಕ್ಷನ್ ನನಗೆ ಜಾಸ್ತಿ ಇದೆ. ಯಾಕಂದರೆ ನಾನು ಮಾಡ್ತಿರೋಂಥ ಒಳ್ಳೆ ಕೆಲಸನೇ ಇರ್ಬೋದು, ನಾನು ಕೊಡುವಂಥ ವಿಚಾರಗಳನ್ನ ನೋಡ್ತಿರ್ತಾರೆ. ಇವತ್ತು ಜನನ ತಲುಪುವಂಥದ್ದು ಇದೆಯಲ್ಲ, ರ್ಯಾಲಿ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡೇ ತಲುಪಬೇಕು ಅಂತಿಲ್ಲ. ಒಂದ್ ನಿಮಿಷ ಹೇಳ್ತೀನಿ. ನಾನು ಬೇರೆ ಬೇರೆ ರೀತಿಯಲ್ಲಿ ರೀಚ್ ಆಗ್ತಿದ್ದೆ. ನನ್ನ ವಿಚಾರಗಳ ಮುಖಾಂತರ, ಥಾಟ್ಸ್ ಮುಖಾಂತರ ಕೂಡ ನಾನು ರೀಚ್ ಆಗ್ತಾ ಇರ್ತೀನಿ. ಈಗ ಕಳೆದ 6 ತಿಂಗಳಿಂದ ನಾನು ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಹೋಗಿ ಕೇಳಿದೆ, ಸರ್ ನಂದು ಚುನಾವಣೆ ಹತ್ರ ಬರ್ತಾ ಇದೆ, 8 ಅಸೆಂಬ್ಲಿ ಸೆಗ್ಮೆಂಟ್ ಇದೆ, ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ನಂದು ಒಂದು ಕಾನ್ಸ್ಟಿಟ್ಯೂನ್ಸಿ. ಹಾಗಾಗಿ ನಾನು ನನ್ನ ಚುನಾವಣೆ ಬಗ್ಗೆ ಹೆಚ್ಚು ನಾನು ಗಮನ ಹರಿಸಬೇಕಾಗಿರೋದ್ರಿಂದ ಯುವ ಮೋರ್ಚಾದ ಆಕ್ಟಿವಿಟೀಸ್ಗಳಲ್ಲಿ ನಾನು ಇನ್ನು ಮುಂದೆ ಭಾಗಿಯಾಗಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಜನರಲ್ ಸೆಕ್ರೆಟರಿಗಳು ಏನಿದ್ರೆ ನೀವು ಈ ಕೆಲಸನ ಮಾಡ್ಕೊಂಡು ಹೋಗಿ ಅಂದರು. ಫೋನ್ನಲ್ಲಿ ಎಲ್ಲ ಮಾನಿಟರ್ ಮಾಡು ಅಂತ ಹೇಳಿದ್ರೆ ಆ ಕೆಲಸನೂ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲ ವಿಜಯಲಕ್ಷ್ಯ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಪೂನಂ ಮಹಾಜನ್ ಕೊಟ್ಟಿದ್ದು. ಆ ಸಭೆಗೆ ಹೋಗಿ ಆದ ನಂತರನೂ ಕೂಡ ಪೂನಂ ಮಹಾಜನ್ ಕೂಡ ಎಲ್ಲದರ ಭಾಗಿಯಾಗ್ತಾ ಇಲ್ಲ. ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆನೇ ಗಮನ ಕೊಡ್ತಾ ಇದ್ದಾರೆ. ಉಳಿದವ್ರನ್ನ ಯಾರಿದ್ದಾರೆ, ಯುವ ಮೋರ್ಚಾದ ಪದಾಧಿಕಾರಿಗಳು 46 ಜನ ಪದಾಧಿಕಾರಿಗಳಿದೆ. ಅವ್ರಿಗೇನು ಕೆಲಸ, ಅವ್ರನ್ನ ಈ ಕೆಲಸಕ್ಕೆ ಹಚ್ಚಿದೀವಿ. ಅವ್ರು ಆ ಕೆಲಸನ ಹಾಸನದಲ್ಲಿ ಈಗ ಮಂಜು ಅವರೇ ಹೇಳಿದ್ದಾರೆ, ಬಿಜೆಪಿಯವರು ನನ್ನನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವರನ್ನ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನ ಆಗ್ತಾ ಇದೆಯಾ ನಿಮ್ ಕಡೆಯಿಂದ? ಹೇಗೆ ನನಗೆ ನಿಜಕ್ಕೂ ಗೊತ್ತಿಲ್ಲ. ನಾನು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು, ಮುಂದಿನ ಚುನಾವಣೆಯ ತಯಾರಿ, ಇದರ ಆಚೆಗೆ ಏನನ್ನು ಕೂಡ ನನಗೆ ಗೊತ್ತಿಲ್ಲ. ಬಿಜೆಪಿಯ ವಿಚಾರದಲ್ಲಿ ಮಂಜುವನ್ನು ಕರೆತರುವಂತಹ ಪ್ರಯತ್ನ ಗೊತ್ತಿಲ್ಲ ನಿಮಗೆ? ಯಾರು ನಮ್ಮ ಪಕ್ಷಕ್ಕೆ ಯಾರ್ಯಾರು ಬರ್ತಾರೆ, ಮೋದಿ ಅವರ ಬಗ್ಗೆ ಇವತ್ತು ದೇಶಕ್ಕೆ ಒಳ್ಳೇದ್ ಮಾಡ್ತಾ ಇದ್ದಾರೆ, ಇಂಥ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಜನ ಬಂದು ಇದೊಂದು ದೊಡ್ಡ ಪ್ರವಾಹಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಯಾರು ಬಂದ್ರು ಕೂಡ ಸ್ವಾಗತ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಸಾಕಷ್ಟು ರೀತಿಯಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಮಾಡ್ತಾನೆ ಬಂತು ಅಂತ ಹೇಳಿ, ಇದು ನಿಮ್ಗೆ ಎಲ್ಲೋ ಒಂದ್ ಕಡೆ ಮೈನಸ್ ಅಂತ ಆಗುತ್ತೆ ಅಂತ ಅನ್ಸೋದಿಲ್ವಾ? ಹೇಗೆ ಎಲ್ಲರೂ ಕೂಡ ಟೆಲಿವಿಷನ್ ಡಿಬೇಟ್ ಅಲ್ಲಿ 24/7 ನಿಮ್ಗೆ ಏನಾದ್ರೂ ರನ್ ಮಾಡಬೇಕಾಗಿರ್ತದೆ. 12 ಚಾನೆಲ್ ಇದೆ, ಏನ್ ಮಾಡ್ತೀನಿ? ನಿಮಗೆ ಆಸೆ, ನಿಮಗೆ ಆಸೆ ನೋಡಿ, ರೆಸಾರ್ಟ್ಗೆ ಕಾಂಗ್ರೆಸ್ ಅವರು ಹೋಗಿದ್ರು, ನೋಡಿಲ್ಲ? ಹಾಗಲ್ಲ ನಾನು ಕೇಳ್ತಿರೋದು. ನಿಮ್ಗೂ ಕೂಡ ಆಸೆ ಇತ್ತು, ಇದೇನಾದ್ರು ಒಂದು ರಾಜಕೀಯ ಬದಲಾವಣೆ ಆಗುತ್ತಾ ಅಂತೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಕೂಡ ತೋರಿಸ್ತಾ ಇದ್ರೆ ನೋಡಿ ಅಂತ ತಿಳ್ಕೊಳ್ಳಿ. ಈ ರಾಜಕಾರಣ ಮತ್ತು ಪತ್ರಿಕೋದ್ಯಮ ಇವೆರಡೂ ಕೂಡ ಒಂದನ್ನು ಬಿಟ್ಟು ಒಂದು ಇರಕ್ಕಾಗಲ್ಲ. ರಾಜಕಾರಣಿಗಳದ್ದು ಏನಾದ್ರು ತೋರಿಸಿದ್ರೆ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಚಾನೆಲ್ ನಲ್ಲಿ ನಡೀತಾ ಇರುತ್ತೆ. ರಾಜಕಾರಣಿಗಳಿಗೂ ಕೂಡ ಮಾಧ್ಯಮಗಳು ಬೇಕು. ಇದೊಂಥರ ಮ್ಯೂಚುವಲ್ ಒಂಥರ ಇದು ಡಿಪೆಂಡೆನ್ಸ್ ಇದು. ಇವತ್ತು ನೋಡಿ, ಡೆಲ್ಲಿನಲ್ಲಿ 7 ಜನ ಆಮ್ ಆದ್ಮಿ ಪಾರ್ಟಿ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಶೀಲಾ ದೀಕ್ಷಿತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೇಡ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು. ನಮ್ಮ ಪಕ್ಷಕ್ಕೂ ಕಾಂಗ್ರೆಸ್ನವರು ಅವರಾಗೆ ಬರೋದಕ್ಕೂ ನಾವು ಅವರನ್ನ ಕರ್ಕೊಂಡು ಬರೋದಕ್ಕೂ ವ್ಯತ್ಯಾಸಗಳಿಲ್ವಾ? ಬಲವಂತವಾಗಿ ಬಲವಂತವಾಗಿ ನಾವು ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಈಗ ಬಂದ್ಬಿಟ್ಟು ನಮ್ಮ ಜೊತೆ ಇವಾಗ ಸ್ವ ಇಚ್ಛೆಯಿಂದ ಬಂದಾಯ್ತು. ಜಾಧವ್ ಅವರು ಬಂದ್ರು, ಪಾರ್ಟಿನೇ ಜಾಯ್ನ್ ಆಗೋಯ್ತು. ಇವಾಗ ಬರೋರು ಬರ್ತಾ ಇರ್ತಾರೆ, ನಾವ್ ಯಾರನ್ನ ಎಳ್ಕೊಂಡ್ ಬರಕ್ ಆಗಲ್ಲ. ಆ ತರದ್ದೇನಿಲ್ಲ. ಇವತ್ತು ಬಲವಂತದ ಸಂಸಾರ ಮಾಡ್ತಾ ಇರೋರು ಕಾಂಗ್ರೆಸ್ನವರು ಮತ್ತು JDSನವರು, ನಾವಲ್ಲ. ಓಕೆ, ಒಂದ್ ಕಡೆ ಕುಟುಂಬ ರಾಜಕಾರಣದ ವಿಚಾರ ಬಂತು, ಹಾಗೆ ಎಸ್ಟೇಟ್ ವ್ಯವಹಾರದ ವಿಚಾರಗಳನ್ನ ನೀವು ಹೇಳಿದ್ರೆ, HD ಕುಮಾರಸ್ವಾಮಿ ಅವರ ಕುಟುಂಬದ ವಿಚಾರದಲ್ಲಿ ಕೂಡ ಮಾತನಾಡಿದ್ರೆ, ನೀವೇ ಹೇಳಿರುವಂತಹ ನಾನು ನಿಮ್ಗೆ ಹೇಳ್ತೀನಿ, ಕಾಚೆಗೂಡ ಎಕ್ಸ್ಪ್ರೆಸ್ ನ ಇನಾಗ್ರೇಟ್ ಮಾಡೋ ಸಂದರ್ಭದಲ್ಲಿ ನಾನು ನನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕುಟುಂಬ ಸಂಸಾರ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಕುಟುಂಬಕ್ಕಷ್ಟೇ ನಾನು ಸೀಮಿತ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ನನ್ನ ಕ್ಷೇತ್ರದ ಜನರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಕುಟುಂಬ ರಾಜಕಾರಣ ಮಾಡೋರು ಎಲ್ಲರಿಗೂ ಕೂಡ ಅವರಿಗೆ ನಮ್ಗೆ ಹೇಳ್ದ ಅಂತ ಅನ್ನಿಸ್ತದ. ಅವರಿಗೆ ಕುಟುಂಬ ರಾಜಕಾರಣ ಅನ್ನೋದು ಯಾರೋ ಒಬ್ಬರಿಗೂ ಸೀಮಿತವಾಗಿಲ್ಲ. ಇವತ್ತು ಬಹಳ ಕಡೆ ಇದೆ, ಬಿಜೆಪಿಯಲ್ಲೂ ಕೂಡ ಇದೆ. ಅಲ್ಲಲ್ಲ, ನಾ ಹೇಳ್ತಿದ್ದೀನಲ್ಲ, ಎಲ್ಲ ಕಡೆನೂ ಇದೆ. ಆದ್ರೆ ಅದನ್ನು ಯಾವ್ಯಾವ ಹಂತಕ್ಕೆ ತಗೊಂಡೋಗಿದ್ದಾರೆ. ಈಗ ಎಲ್ಲಾ ಕಡೆನೂ ರೋಗ ಇದೆ, ರೋಗ ಯಾವ್ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ನೀವು ಅದನ್ನ ನೋಡ್ಬೇಕಾಗುತ್ತೆ. ಕೆಲವರು ಹಾಗಾದ್ರೆ ಕಡಿಮೆ ಇದೆ ಬಿಜೆಪಿಯಲ್ಲಿ. ನೀವೇ ಪರಾಮರ್ಶೆ ಮಾಡಿ, ಎಲ್ಲ ವಿಚಾರ ನಿಮಗೆ ಗೊತ್ತಲ್ಲ. ಕುಟುಂಬದಲ್ಲಿ ಯಾರೋ ಮಕ್ಕಳನ್ನ ತಗೊಂಡ್ಬರೋದು ಅಥವಾ ಇನ್ನೇನೋ ಬರುವಂತದ್ದು ಇದೆ, ಎಲ್ಲಾರನ್ನೂ ತರುವಂತದ್ದು ಇರುತ್ತೆ. ಇದನ್ನು ನಿಮಗೆ ಇವತ್ತಿನ ನೆಹರುವಿಂದಲೂ ಬೆಳ್ಕೊಂಡು ಬಂದಿದೆ ಇದು. ಅದಕ್ಕೆ ಯಾವ್ಯಾವ ಹಂತದಲ್ಲಿದೆ. ಈಗ ಕ್ಯಾನ್ಸರ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, 4th ಸ್ಟೇಜ್ ಅಂತಿದೀವಲ್ಲ, ಯಾವ್ಯಾವ ಸ್ಟೇಜ್ ಯಾವ್ಯಾವ ಪಕ್ಷದಲ್ಲಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಎಷ್ಟು ಕ್ಷೇತ್ರಗಳು ಬರಬಹುದು ಕರ್ನಾಟಕದಲ್ಲಿ ಬಿಜೆಪಿಗೆ? ನಾನೊಬ್ಬ ಪತ್ರಕರ್ತನಾಗಿ ನನ್ನಲ್ಲಿ ಇವತ್ತು ನನ್ನೊಳಗಿನ ರಾಜಕಾರಣಿನ, ನನ್ನೊಳಗಿನ ಪತ್ರಕರ್ತ ಯಾವತ್ತೂ ಕೂಡ ಪರಾಮರ್ಶೆನ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಾನು ಹೇಳ್ತೀನಿ,
ಖಚಿತವಾಗಿ ನನಗೆ 21ರಿಂದ 22 ಸೀಟ್ ಬರುವಂತ ಎಲ್ಲ ಸಾಧ್ಯತೆ. 25 ಇತ್ತು, ಆದ್ರೆ ಈಗ 22 ವಿಚಾರಕ್ಕೆ ಹೋಗಿದೆ. ಈ ಹಿಂದೆ 25 ಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ಹೇಳಿದ್ದೀನ, ನನ್ಗೇನಂತಂದ್ರೆ 25 ಗೆಲ್ಲುವಂತ ಗುರಿ ಇರ್ತದೆ. ನೀವ್ ಕೇಳ್ತಾ ಇದ್ರೆ ಎಷ್ಟು ಬರ್ಬೋದು ಅಂತ ಹೇಳಿ. ಲಾಸ್ಟ್ ಟೈಮ್ 17 ಗೆದ್ದಿದೀವಿ, 4 ಕ್ಷೇತ್ರಗಳನ್ನ ಲೆಸ್ ದೆನ್ 5000 ಮಾರ್ಜಿನ್ ಅಲ್ಲಿ ಸೋತಿದೀವಿ. ಅದನ್ನು ಸೇರಿಸಿದ್ರೆ ನಿಮಗೆ 21-22 ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಹೇಳ್ತೀನಿ, ಈ ಸರಿ ಕಳೆದ ಚುನಾವಣೆಗಿಂತಲೂ ಕೂಡ ಈಗ ಮೋದಿ ವೇವ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿದೆ. ಮಹಾಗಠಬಂಧನ್ ಯಾವುದೇ ರೀತಿಯಲ್ಲೂ ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ? ಖಂಡಿತ ಇಲ್ಲ. ಏರ್ ಸ್ಟ್ರೈಕ್ ವಿಚಾರ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೇಳ್ಬಾರ್ದಿತ್ತು ಅಂತ ಅನ್ಸೋದಿಲ್ವಾ? ಹೇಗೆ ಅಂತ ಹೇಳಿ ಲಾಭದ ವಿಚಾರ ಬಂತು ಅಲ್ಲಿ. ನೋಡಿ, ನಾನು ಅವತ್ತು ಹೇಳ್ತೇನೆ, ಇನ್ನೊಂದ್ಸರಿ ಸ್ಪಷ್ಟಪಡಿಸ್ತೀನಿ. 2001 ಡಿಸೆಂಬರ್ 13 ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು. ಅವತ್ತು ಗಡಿ ದಾಟಿ ಹೋಗಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಏರ್ ಫೋರ್ಸ್ಗೆ ಒಂದು ಪರ್ಮಿಷನ್ ಕೊಡುವಂತಹ ಹಕ್ಕು ಮತ್ತು ಅಧಿಕಾರ ವಾಜಪೇಯಿ ಅವರಿಗಿತ್ತು. ಆದರೆ ಅವತ್ತು ಅಂತಾರಾಷ್ಟ್ರೀಯ ಒತ್ತಡವನ್ನು ಜಾಸ್ತಿ ಆಯಿತು. ಆರ್ಯಾಪಾರ್ ಅಂತ ಗಡಿಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಒಂದು ಕಡೆ ಅವಕಾಶನ ಕೊಡಿ ಅಂತ ಹೇಳಿದಾಗ ಒಂಥರ ಕವಿ ಹೃದಯ ವಾಜಪೇಯಿ ಅವರು ಏನಂತ ಮಾಡಿದ್ರು, ಆಯ್ತು ಒಂದ್ಸರಿ ಅಂತ ಕೊಟ್ಟರು. 2008 ಮುಂಬೈ ಅಟ್ಯಾಕ್ ಆದಾಗ ಇದು ಸಾಕು, ಇವ್ರಿಗೆ ಬಡಿಬೇಕು ಅಂತ ಹೇಳ್ಬಿಟ್ಟು ದೇಶದ ಜನ ಆಕ್ರೋಶ ಭರಿತರಾಗಿ ಮನಮೋಹನ್ ಸಿಂಗ್ ಹೇಳಿದ್ರು ಕೂಡ ಗಡಿ ದಾಟಿ ಹೋಗುವಂತಹ ಧೈರ್ಯವನ್ನು ತೋರಲಿಲ್ಲ. ಆದರೆ 2019 ಪುಲ್ವಾಮಾ ಅಟ್ಯಾಕ್ ಆದ ನಂತರ ಮೋದಿ ಅವರಿಗೆ ಅಂತ ಒಂದು ಅವಕಾಶ ಬಂತು. ಸಾರ್ವಜನಿಕವಾಗಿ ಹೇಳಿದ್ರು, ಎವ್ರಿ ಡ್ರಾಪ್ ಆಫ್ ಟಿಯರ್ ವಿಲ್ ಬಿ ಅವೇಜ್ಡ್ ಅಂತ, ಒಂದೊಂದು ಕಣ್ಣೀರಿಗೂ ಪ್ರತಿಕಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಆ ಕೆಲಸವನ್ನ ಫೆಬ್ರವರಿ 26 ಮಾಡಿದ್ರು. ಆಗ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಕಡೆಗೂ ಕೂಡ ಈ ತರದೊಂದು ದಾಡಸಿತನವನ್ನು ತೋರುವಂತಹ, ಎದೆಗಾರಿಕೆ ತೋರುವಂತಹ ಒಬ್ಬ ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿದ್ನಲ್ಲ ಅಂತ ಹೇಳಿಬಿಟ್ಟು ಇಡೀ ದೇಶದ ಜನ ಬಹಳ ಉಲ್ಲಾಸಭರಿತರಾಗಿ ಎಲ್ಲ ಕಡೆನೂ ವಿಜಯೋತ್ಸವ ಆಚರಣೆ ಆಯಿತು. ಮರುದಿನ ಮೋದಿ ಅವರೊಬ್ಬ ರಾಜಕೀಯ ವ್ಯಕ್ತಿನೇ. ಈ ರಾಜಕೀಯ ಒಂದು ಇಚ್ಛಾಶಕ್ತಿಯನ್ನು ತೋರೋದಕ್ಕೆ ಇವತ್ತು ಮನಮೋಹನ್ ಸಿಂಗ್ ಯಾಕಾಗಿರ್ಲಿಲ್ಲ, ಸೋನಿಯಾ ಗಾಂಧಿಗೆ ಯಾಕಾಗಿರ್ಲಿಲ್ಲ, ಹಿಂದೆ PV ನರಸಿಂಹರಾವ್ಗೆ ಯಾಕಾಗಿರ್ಲಿಲ್ಲ, ಯಾಕೆ ಮೋದಿನೇ ಬರಬೇಕಾಗಿ ಬಂತು? ಆ ರೀತಿ ಒಂದು ನಾಯಕತ್ವ ಬೇಕಾಗಿತ್ತು. ನಾಯಕತ್ವ ಸಿಕ್ಕಿದೆ. ಆ ನಾಯಕತ್ವದ ಹಿಂದೆ ಜನ ನಿಲ್ತಾರೆ, ಅವರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಪರಿಣಾಮನ ಚುನಾವಣೆಯಲ್ಲಿ ವ್ಯಕ್ತವಾಗಿ ಆಗುತ್ತೆ. ಅದು ಯಡಿಯೂರಪ್ಪನವರ ಮಾತಿನ ಧ್ವನಿಯಾಗಿತ್ತೆ ಹೊರತು ಅದಕ್ಕೆ ಬೇರೆ ಬೇರೆ ತಾತ್ಪರ್ಯಗಳನ್ನು ಹುಟ್ಕೊಳ್ಳೋಂತ ಅಗತ್ಯ ಇಲ್ಲ ಅಂತ ಭಾವಿಸ್ತಾರೆ. ಲಾಭ ಖಂಡಿತ ಹಾಗಾದ್ರೆ ಬಿಜೆಪಿಗೆ ಆಗುತ್ತೆ ಅಂತ ಒಪ್ಕೊಳ್ತಾರೆ. ಲಾಭ ಅಲ್ಲ, ಅದು ದೇಶಕ್ಕಿಂತ ಒಬ್ಬ ನಾಯಕ ಬೇಕು ಅಂತ ಜನ ಉಳಿಸ್ಕೋತಾರೆ. ಈಗ ನೀವು ಯಾವಾಗ್ಲೂ ಕೂಡ ಕಟುವಾಗಿ ಟೀಕಿಸುವಂತಹ ಪ್ರಕಾಶ್ ರೈ ಅವರು ಕೂಡ ಈ ಸಲ ನಿಲ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರನ್ನ ಯಾವಾಗ್ಲೂ ಟೀಕಿಸುವಂತಹ ಪ್ರಕಾಶ್ ರೈ ಅವರ ಈ ಒಂದು ಸ್ಪರ್ಧೆ ಬಗ್ಗೆ ಏನ್ ಹೇಳ್ತೀರಿ? ಪ್ರಕಾಶ್ ರೈ ಅವರು ನನ್ನ ಮೇಲೆ ವಿನಾಕಾರಣವಾಗಿ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹೊರಿ ₹1 ಕಾಂಪೆನ್ಸೇಷನ್ ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನನಗೆ ನಿಮ್ದು ₹1 ಜಾಸ್ತಿ ಆಯ್ತು, 3 ಕಾಸಿಂದು ನಿಮ್ಗೆ ಇರುವಂತ ಸಮಾಜದಲ್ಲಿ ಇರುವಂತ ನಿಮ್ಗೆ ಗೌರವದ ಬೆಲೆ 3 ಕಾಸು, 3 ಕಾಸಿಗೆ ಹಾಕ್ಬೇಕಿತ್ತು ಅಂತ ಹೇಳಿದ್ದೆ. ನಾನು ಈ ಸರಿ ಚುನಾವಣೆಯಲ್ಲಿ ಅವರಿಗೆ ಸಮಾಜ ಕೊಡುವಂತ ಮರ್ಯಾದೆ 3 ಕಾಸಿದ್ದು ಅನ್ನೋದು ಪ್ರೂವ್ ಆಗುತ್ತೆ. ಕೊನೆಯದಾಗಿ ಯಡಿಯೂರಪ್ಪ ಅವರ ಭವಿಷ್ಯ ಏನು ಅಂತ ಹೇಳಿ, ಯಾಕಂದ್ರೆ ಸಂತೋಷ್ ಅವರ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ರಾಜ್ಯಾಧ್ಯಕ್ಷ ಚೇಂಜ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲೂ ಇಲ್ಲ, ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಆ ತರದ್ದು ಯಾವ್ದು ಇಲ್ಲ. ಆ ತರದ ವ್ಯಾಖ್ಯಾನಗಳನ್ನ ತಮಗೆ ಬೇಕಾದಾಗೆ ಅದಕ್ಕೆ ಒಂದು ರೀತಿಯಲ್ಲಿ ಏನೋ ಒಂದು ಇಂಟರ್ಪ್ರಿಟೇಷನ್ ಮಾಡುವಂತ ಪ್ರಯತ್ನ ನಡೀತಿದೆ ಅಷ್ಟೇ. ನಾವು ಕೇಂದ್ರದಲ್ಲಿ ಮೋದಿ ಅಂತ ಓಟ್ ಕೇಳ್ತೀವಿ, ರಾಜ್ಯಕ್ಕೆ ಬಂದಾದ್ಮೇಲೆ ಯಡಿಯೂರಪ್ಪ ಅಂತ ಓಟ್ ಕೇಳ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದರೆ, ಯಡಿಯೂರಪ್ಪನವರೇ ನಮ್ಮ ರಾಜ್ಯದ ಅನ್ಕ್ವಶನೇಬಲ್ ಲೀಡರ್. ಓಕೆ, ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್.